ರಾಜ್ಯ ಸರ್ಕಾರದ ನಿರ್ಧಾರವಾಗಿರುವಂಥ ಜಾತಿ ಗಣತಿ ಸಮೀಕ್ಷೆ ಇದೇ ಸೆಪ್ಟೆಂಬರ್ 22ರಿಂದ ಆರಂಭವಾಗಬೇಕಾಗಿದೆ. ಆದರೆ ಜಾತಿ ಗಣತಿ ಸಮೀಕ್ಷೆ ಆರಂಭಕ್ಕೂ ಮುನ್ನವೇ ಒಂದು ರೀತಿಯಾದಂಥ ವಿವಾದವೇ ಸೃಷ್ಟಿಯಾಗಿಬಿಟ್ಟಿದೆ. ಸಮೀಕ್ಷೆಗೂ ಮುನ್ನವೇ ವಿವಾದ ಆರಂಭವಾಗಿದೆ. ಅನ್ಯ ಧರ್ಮೀಯರ ಸಂಖ್ಯೆಯನ್ನು ಹೆಚ್ಚು ತೋರಿಸುವಂತಹ ಹುನ್ನಾರವ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಹಲವು ಅನುಮಾನ ಸೃಷ್ಟಿಸಿದಂತಹ ಕಾಂಗ್ರೆಸ್ ಸರ್ಕಾರದ ನಡೆ, ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿದ್ದರಾಮಯ್ಯ ಕ್ರೈಸ್ತರ ಒಲವು ಗಿಟ್ಟಿಸಿಕೊಳ್ಳುವಂತಹ ಪ್ಲಾನ್ನಲ್ಲಿದ್ದಾರೆ. ಕ್ರಿಶ್ಚಿಯನ್ ಧರ್ಮದ ಜೊತೆ ಹಿಂದೂ ಜಾತಿಗಳ ಪ್ರಸ್ತಾಪವಾಗಿದೆ. ವಿವಾದ ಸೃಷ್ಟಿಸುವಂತಹ ಹೊಸ ಜಾತಿಯನ್ನು ಸೃಷ್ಟಿಸಿದ್ದೇಕೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ನಾಸ್ತಿಕರನ್ನೂ ಒಂದು ಧರ್ಮ ಅಂತ ತೋರಿಸಿರೋದ್ಯಾಕೆ ಅಂತ ಪ್ರಶ್ನೆ ಬರ್ತಾ ಇದೆ. ಇದೇ ಸೆಪ್ಟೆಂಬರ್ 22ರಿಂದ ಆರಂಭವಾಗಬೇಕಾದಂತಹ ಜಾತಿ ಗಣತಿ ಸಮೀಕ್ಷೆ, ಆದರೆ ಇದು ಆರಂಭವಾಗುವ ಮುನ್ನವೇ ಒಂದು ರೀತಿಯಲ್ಲಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಂತಾಗಿದೆ. ಯಾಕೆ ಅಂತ ಹೇಳಿದ್ರೆ, ಹಿಂದೂ ಧರ್ಮದ ಜಾತಿಗಳನ್ನು ಉಪಜಾತಿಗಳನ್ನು ಇವರು ಏನೇ ನಮೂದನೆ ಮಾಡಿದ್ದಾರೆ, ಪಬ್ಲಿಕೇಶನ್ ಏನು ಮಾಡಿದ್ದಾರೆ, ಅದರಲ್ಲಿ ಕ್ರೈಸ್ತ ಧರ್ಮದ ಜೊತೆಗೆ ಹಿಂದೂ ಧರ್ಮದ ಜಾತಿ ಮತ್ತು ಉಪಜಾತಿಗಳನ್ನು ಸೇರಿಸಿ ಹೊಸದಾಗಿ 47 ಜಾತಿ ಮತ್ತು ಉಪಜಾತಿ ಪ್ರತ್ಯೇಕವಾದಂಥ ಧರ್ಮ ಅನ್ನುವಂಥ ರೀತಿಯಲ್ಲಿ ಸೃಷ್ಟಿ ಮಾಡಿಬಿಟ್ಟಿದೆ ರಾಜ್ಯ ಸರ್ಕಾರ. ಒಂದು ದೊಡ್ಡ ಎಡವಟ್ಟು ಈ ಒಂದು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಇದನ್ನು ಪ್ರತಿಪಕ್ಷಗಳು ಜೊತೆಗೆ ಆ ಸಮುದಾಯದ ಜಾತಿವಾರು ನಾಯಕರಿರಬಹುದು, ಶ್ರೀಗಳಿರಬಹುದು, ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜೊತೆಗೆ ನೇರವಾದಂಥ ಆರೋಪ ಮುಖ್ಯಮಂತ್ರಿಗಳ ಮೇಲೆ ಕೇಳಿಬರ್ತಾ ಇರುವಂಥದ್ದು, ಇದು ಅನ್ಯ ಧರ್ಮೀಯರ ಸಂಖ್ಯೆಯನ್ನು ಹೆಚ್ಚಿಸುವಂತಹ ಹುನ್ನಾರಕ್ಕೆ ಸಿದ್ದರಾಮಯ್ಯರವರು ಭಾಗಿಯಾದರ, ಜೊತೆಗೆ ಕ್ರೈಸ್ತ ಧರ್ಮದ ಓಲೈಕೆಯೋ ಅಥವಾ ಇದು ಒಂದು ರೀತಿಯಲ್ಲಿ ಅವರ ಒಲವನ್ನು ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಮುಖ್ಯಮಂತ್ರಿಗಳು ಇದ್ದಾರಾ, ರಾಜ್ಯ ಸರ್ಕಾರ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಹೀಗಾಗಿ ಇದರ ಮಧ್ಯೆ ಹಿಂದೂ ಜಾತಿಗಳನ್ನು ಕ್ರೈಸ್ತ ಧರ್ಮದ ಜೊತೆ ಸೇರಿಸುವುದರ ಜೊತೆಗೆ ನಾಸ್ತಿಕರು, ಅಂದರೆ ದೇವರುಗಳಲ್ಲಿ ನಂಬಿಕೆ ಇಲ್ಲದಂಥವರು, ದೇವತಾ ಭಾವನೆಗಳು ಇದು ಇಲ್ಲದಂಥವರನ್ನು ನಾಸ್ತಿಕರು ಅಂತ ಕರೀತಾರೆ. ಹೀಗಾಗಿ ಈ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಧರ್ಮಯುದ್ಧ ಆರಂಭವಾಗಿದೆ. ಇಂದು ಪಂಚಮಸಾಲಿ ಪೀಠದ ಶ್ರೀಗಳ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಸೋಮವಾರದಿಂದ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗ್ತಾ ಇರುವಂಥ ಹಿನ್ನೆಲೆ ಧರ್ಮ ಜಾತಿ ಕಲಂನಲ್ಲಿ ಏನೆಂದು ಬರೆಸಬೇಕೆಂಬ ಗೊಂದಲ ಇದೆ. ಎಲ್ಲ ಗೊಂದಲಕ್ಕೆ ತೆರೆ ಎಳೆಯಲು ಮುಂದಾಗ್ತಾ ಇದ್ದಾರೆ ಪಂಚಮಸಾಲಿ ಶ್ರೀಗಳು. ಇಂದು 3 ಪಂಚಮಸಾಲಿ ಪೀಠದ ಶ್ರೀಗಳ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಜಾತಿ ಗಣತಿ ವೇಳೆ ಏನೆಂದು ಬರೆಸಬೇಕೆಂದರ ಕುರಿತು ಚರ್ಚೆ ಆಗಬೇಕಾಗಿದೆ. ಇದು ಒಂದು ರೀತಿಯಲ್ಲಿ ಧರ್ಮಯುದ್ಧಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಲಿಂಗಾಯತ ವೀರಶೈವ ಧರ್ಮದವರಲ್ಲಿ ಒಂದು ರೀತಿ ಈಗ ಜಾತಿ ಮತ್ತು ಧರ್ಮದಲ್ಲಿ ಏನೆಂದು ಬರೆಸಬೇಕೆಂಬ ಗೊಂದಲ ಇದೆ. ಹೀಗಾಗಿ ಈ ಗೊಂದಲದ ನಿವಾರಣೆಗೆ 3 ಪಂಚಮಸಾಲಿ ಪೀಠಗಳ ಶ್ರೀಗಳು ಒಟ್ಟಾಗಿ ಕೂತು ಈ ಗೊಂದಲಕ್ಕೆ ತೆರೆ ಎಳೆಯುವಂಥ ಕೆಲಸಕ್ಕೆ ಇವತ್ತು ಪಂಚಮಸಾಲಿ ಪೀಠದ ಶ್ರೀಗಳ ನೇತೃತ್ವದಲ್ಲಿ ಸಭೆ ಏರ್ಪಟ್ಟಿದೆ. ಸಭೆಯಲ್ಲಿ ಅವರ ಸಮುದಾಯದವರಿಗೆ ಜಾತಿ ಕಲಂನಲ್ಲಿ ಏನು ಬರೆಸಬೇಕು, ಧರ್ಮದ ಕಲಂನಲ್ಲಿ ಏನು ಬರೆಸಬೇಕು, ಎಲ್ಲರೂ ಕೂಡ ಒಂದನ್ನೇ ಬರೆಸಬೇಕು. ಧರ್ಮಯುದ್ಧ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಆರಂಭವಾಗಿರುವಂಥದ್ದು. ಸೆಪ್ಟೆಂಬರ್ 19ರಂದು ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತರ ಸಮಾವೇಶ ನಡೀತಾ ಇದೆ. ಸಮಾವೇಶದಲ್ಲೂ ಪ್ರಮುಖವಾಗಿ ಜಾತಿ ಗಣತಿ ಸಮೀಕ್ಷೆ ಬಗ್ಗೆಯೇ ಚರ್ಚೆ ಆಗಲಿಕ್ಕಿದೆ. ಸಮುದಾಯವಾರು ಗೊಂದಲ ಏರ್ಪಟ್ಟು ಬಿಟ್ಟಿದೆ. ಸೆಪ್ಟೆಂಬರ್ 19ರಂದು ಲಿಂಗಾಯತ ಏಕತಾ ಸಮಾವೇಶ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ವೀರಶೈವ ಲಿಂಗಾಯತರ ಸಮಾವೇಶದಲ್ಲೂ ಕೂಡ ಮುಖ್ಯವಾಗಿ ಈ ಜಾತಿ ಗಣತಿ ಸಮೀಕ್ಷೆ ಬಗ್ಗೆಯೇ ಚರ್ಚೆ ಆಗಲಿಕ್ಕಿದೆ. ಲಿಂಗಾಯತ ವೀರಶೈವ ಸಮುದಾಯದ ಹಲವು ಪ್ರಮುಖ ಶ್ರೀಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಶ್ರೀಗಳ ಮುಖೇನವೇ ಆ ಸಮುದಾಯದ ಜನರಿಗೆ ಈ ಒಂದು ಗೊಂದಲವನ್ನು ಸರಿಪಡಿಸುವಂಥ ಕೆಲಸ, ಯಾವುದರಲ್ಲಿ ಏನೆಂದು ನಮೂದೆ ಮಾಡಬೇಕು, ಜೊತೆಗೆ ಎಲ್ಲರೂ ಕೂಡ ಒಂದನ್ನೇ ಮಾಡಬೇಕು. ಪೆನ್ಸಿಲ್ನಲ್ಲಿ ಬರೆಯುವಂಥದ್ದಿದ್ದರೆ ಅದಕ್ಕೆ ಒಪ್ಪಿಕೊಳ್ಳಬೇಡಿ, ಅದನ್ನು ಅಳಿಸಿ ಮತ್ತೆ ಬೇರೆ ಬರೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅದನ್ನು ಪೆನ್ನಿನಲ್ಲೇ ಬರೆಸಬೇಕು, ಪೆನ್ನಿನಲ್ಲೇ ಅವರು ನಮೂದೆ ಮಾಡಿಕೊಳ್ಳಬೇಕು. ಎಲ್ಲರೂ ಒಂದೇ ರೀತಿಯಲ್ಲಿ ಧರ್ಮ ಮತ್ತು ಜಾತಿಗಳ ಬಗ್ಗೆ ಹೇಳಬೇಕು, ಅದನ್ನೇ ಅವರು ಬರೆದುಕೊಳ್ಳಬೇಕು. ಯಾರು ಕೂಡ ಕನ್ಫ್ಯೂಷನ್ಗೆ ಒಳಗಾಗಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಇದೇ ಗೊಂದಲವನ್ನು ಸರಿಪಡಿಸೋದಕ್ಕೆ, ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ
ಶ್ರೀಗಳ ಸಭೆ ನಡೀತಾ ಇದೆ. ನೇತೃತ್ವದಲ್ಲಿ ಪಂಚಮಸಾಲಿ ಶ್ರೀಗಳು 3 ಪೀಠದವರು ಅವರೇ ಹೇಳುವಂತೆ ಎಲ್ಲರೂ ಕೂಡ ನಡೆದುಕೊಳ್ಳಬೇಕು ಆ ಸಮುದಾಯದವರು ಅನ್ನುವಂಥದ್ದು ಅವರ ಆಶಯ. ಮತ್ತು ಸೆಪ್ಟೆಂಬರ್ 19ರಂದು ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನು ಕೂಡ ಇವರು ಹಮ್ಮಿಕೊಂಡಿದ್ದಾರೆ. ಎಲ್ಲರಿಗೂ ಒಂದು ಸಂದೇಶವನ್ನು ಸಾರಬೇಕು. ಎಲ್ಲರೂ ಈ ಸಂದರ್ಭದಲ್ಲಿ ಒಗ್ಗಟ್ಟನ್ನು ಪ್ರದರ್ಶಿಸಬೇಕು. ಯಾರೂ ಕೂಡ ಗೊಂದಲಕ್ಕೀಡಾಗಬಾರ್ದು, ಕನ್ಫ್ಯೂಷನ್ ಇರಬಾರ್ದು. ಎಲ್ಲರೂ ಒಂದೇ ರೀತಿಯಾದಂಥ ಮಾಹಿತಿಯನ್ನು ಬರುವಂತಹ ಸಮೀಕ್ಷೆ ಮಾಡುವಂತಹ ಶಿಕ್ಷಕರಿಗೆ ಕೊಡಬೇಕು. ಅದುವೇ ಸರ್ಕಾರಕ್ಕೆ ಹೋಗಿ ಸಲ್ಲಬೇಕು. ಆಗ ಮಾತ್ರವೇ ಸಮುದಾಯದ ಒಂದು ರೀತಿಯಲ್ಲಿ ಸಂಖ್ಯೆ ಎಷ್ಟಿದೆ, ಬಲ ಎಷ್ಟಿದೆ, ಅವರ ಒಂದು ರೀತಿಯಲ್ಲಿ ಒಗ್ಗಟ್ಟು ಏನಿದೆ ಎಲ್ಲವೂ ಕೂಡ ಗೊತ್ತಾಗುವಂಥದ್ದು. ಈ ರೀತಿಯಾಗಿ ನಾವು ಒಗ್ಗಟ್ಟು ಪ್ರದರ್ಶಿಸಿ ಒಂದೇ ರೀತಿಯಾದಂಥ ಮಾಹಿತಿಯನ್ನು ಆ ಸಮುದಾಯದವರು ಕೊಟ್ಟರೆ ಮಾತ್ರ ಇದು ಸಾಧ್ಯ ಅನ್ನುವಂಥ ವಿಚಾರವನ್ನು ಆ ಒಂದು ಸಮುದಾಯದ ಪ್ರಮುಖ ಶ್ರೀಗಳು ಒಟ್ಟಾಗಿ ಸೇರಿ ಸಭೆಯನ್ನು ನಡೆಸಿ ಸಭೆಯಲ್ಲೂ ಆ ಒಂದು ಗೊಂದಲಕ್ಕೆ ತೆರೆ ಎಳೆದು ಒಂದು ಸಂದೇಶವನ್ನು ಸಾರಿ ತದನಂತರದಲ್ಲಿ ಸೆಪ್ಟೆಂಬರ್ 19ರ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ. ನಾವು ಮಾತನಾಡ್ತಾ ಇರುವುದು ಬರೀ ಲಿಂಗಾಯತ ಸಮುದಾಯದವರದ್ದಲ್ಲ. ಏನು ಈ ಒಂದು ತಾವು ಲಿಸ್ಟನ್ನು ನೋಡ್ತಾ ಇದ್ದೀರ ನಮ್ಮ ಸ್ಕ್ರೀನ್ನಲ್ಲಿ ಎಡಭಾಗದಲ್ಲಿ ತಾವು ನೋಡಬಹುದು ಕ್ರೈಸ್ತ ಧರ್ಮೀಯರ ಅದು ಒಂದು ಲಿಸ್ಟ್, ಕ್ರೈಸ್ತರ ಪಟ್ಟಿ ತಾವು ನೋಡ್ತಾ ಇರುವಂಥದ್ದು. ಆದರೆ ಅದರ ಮುಂಚೆ ಇರುವಂತಹ ಒಂದು ಜಾತಿಗಳ ಲೆಕ್ಕವನ್ನು ತಾವು ನೋಡಿದರೆ ಅದೆಲ್ಲವೂ ಹಿಂದೂ ಧರ್ಮದ ಜಾತಿ ಮತ್ತು ಉಪಜಾತಿಗಳು. ಅವುಗಳನ್ನು ಕ್ರೈಸ್ತ ಧರ್ಮೀಯರ ಜೊತೆಗೆ ಸೇರಿಸಿ ಹೊಸದಾಗಿ 47 ಜಾತಿಗಳನ್ನು ಸೃಷ್ಟಿ ಮಾಡಿದೆ ರಾಜ್ಯ ಸರ್ಕಾರ. ಬಹುದೊಡ್ಡ ಎಡವಟ್ಟು ಮಾಡಿಕೊಂಡಿರುವಂಥದ್ದು. ಯಾಕೆ ಇದೇ ಪ್ರಶ್ನೆ ಮೂಡ್ತಾ ಇರುವಂಥದ್ದು, ಬಹಳ ದೊಡ್ಡ ಮಟ್ಟದ ಗೊಂದಲ. ಹಾಗಾಗಿ ಆ ಸಮುದಾಯದವರು ಇದೀಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆ ಜಾತಿವಾರು ಸಮುದಾಯದವರು ಪ್ರಬಲವಾಗಿ ಇದನ್ನು ವಿರೋಧಿಸ್ತಾ ಇರುವಂಥದ್ದು. ಇದು ಸರಿಯಲ್ಲ ಅನ್ನುವಂತಹ ಕಾರಣಕ್ಕೆ. ಹೀಗಾಗಿ ಹಿಂದೂ ಧರ್ಮದ ಒಂದು ಜಾತಿಗಳನ್ನು ಉಪಜಾತಿಗಳನ್ನು ಕ್ರೈಸ್ತ ಧರ್ಮದವರ ಜೊತೆಗೆ ಅವರು ಹೇಳುವಂಥದ್ದು ಅವರು ಕನ್ವರ್ಟೆಡ್ ಅಂತ. ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದರು ಇದನ್ನು ಪ್ರೆಸ್ ಮೀಟ್ ಮಾಡಿದಾಗ, ಇದನ್ನು ಅನೌನ್ಸ್ ಮಾಡಿದಾಗ. ಕನ್ವರ್ಟೆಡ್ ಇದ್ದರೆ ಅದನ್ನು ಮಾತ್ರವೇ ಬರೆದುಕೊಳ್ಳಬೇಕು, ಈ ಹಿಂದೆ ಯಾವುದಿದ್ರು ಅನ್ನುವಂಥದ್ದನ್ನು ಬರೆದುಕೊಳ್ಳೋದಿಲ್ಲ ಅನ್ನುವಂಥ ಮಾಹಿತಿ ಕೊಟ್ಟಿದ್ದರು. ಬಟ್ ಈಗಾಗಿರುವಂಥ ಬೆಳವಣಿಗೆಯಲ್ಲಿ ಕ್ರೈಸ್ತ ಧರ್ಮದವರ ಜೊತೆಗೆ ಹಿಂದೂ ಧರ್ಮದ ಜಾತಿ ಮತ್ತು ಉಪಜಾತಿಗಳನ್ನು ಸೇರಿಸಿರುವಂಥದ್ದೇ ಪ್ರಬಲವಾದಂಥ ವಿರೋಧಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಹೀಗಾಗಿಯೇ ಸಮುದಾಯವಾರು ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಪ್ರತಿಭಟನೆ ಧ್ವನಿಗಳು ಎತ್ತುವಂಥದ್ದು, ಕೋರ್ಟ್ಗೆ ಅರ್ಜಿಯನ್ನು ಹಾಕುವಂಥದ್ದು. ಯಾಕೆಂತ ಹೇಳಿದ್ರೆ ತಿಳಿದವರು ಮಾತನಾಡ್ತಾ ಇದ್ದರು, ಕೇವಲ 15 ದಿನ ಅಂದರೆ 22 ಸೋಮವಾರ ಆರಂಭವಾಗ್ತಾ ಇರುವಂಥ ಈ ಜಾತಿ ಗಣತಿ ಸಮೀಕ್ಷೆ ಸರ್ಕಾರದವರು ಕೊಡ್ತಾ ಇರುವಂಥ ಹೆಸರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಬಟ್ ಇದಕ್ಕೆ ಎಲ್ಲಿದೆ ಅವಕಾಶ? ಸಾಮಾಜಿಕ ಮತ್ತು ಶೈಕ್ಷಣಿಕ ವ್ಯವಸ್ಥೆಯನ್ನು ಸ್ಥಿತಿಯನ್ನು ಅರಿತುಕೊಳ್ಳೋದಕ್ಕೆ ನಿಮಗೆ ಧರ್ಮವನ್ನಾಗಲಿ ಜಾತಿಯನ್ನಾಗಲಿ ಉಪಜಾತಿಯನ್ನಾಗಲಿ ಈ ಧರ್ಮದ ಜಾತಿ ಮತ್ತು ಉಪಜಾತಿಯನ್ನು ಮತ್ತೊಂದು ಧರ್ಮದ ಜೊತೆಗೆ ಸೇರಿಸುವುದಕ್ಕಾಗಲಿ ಏನು ಸಂಬಂಧ ಇದೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಹೀಗಾಗಿಯೇ ನೀವು ಮಾಡಬೇಕಿದ್ದಂಥದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಆದರೆ ಮಾಡ್ತಾ ಇರುವಂಥದ್ದೇನು, ಇನ್ಯಾವುದೋ ಧರ್ಮದ ಸಂಖ್ಯೆಯನ್ನು ಅನ್ಯ ಧರ್ಮೀಯರ ಸಂಖ್ಯೆಯನ್ನು ಹೆಚ್ಚುಗೊಳಿಸಿ ಅವರಿಗೆ ನೀವು ಒಂದು ರೀತಿಯಲ್ಲಿ ಅವಕಾಶವನ್ನು ಹೆಚ್ಚು ಮಾಡಿಕೊಡೋದಕ್ಕೆ, ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದಕ್ಕೆ ಇದು ನಿಮ್ಮ ಪ್ಲ್ಯಾನ ಅನ್ನುವಂಥ ಪ್ರಶ್ನೆಯನ್ನು ನೇರವಾಗಿ ಮುಖ್ಯಮಂತ್ರಿಗಳ ಮುಂದೆ ರಾಜ್ಯ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ. ಮತ್ತು ಅವರನ್ನು ಓಲೈಸುವಂತಹ ಒಂದು ಪ್ರಯತ್ನವೋ ಅಥವಾ ಅವರುಗಳ ಒಂದು ರೀತಿಯಲ್ಲಿ ಪ್ರೀತಿ ಪಾತ್ರರಾಗೋದಕ್ಕೆ ತಮ್ಮ ಪ್ರಯತ್ನವೋ ಅನ್ನುವಂಥ ಪ್ರಶ್ನೆ ಎಲ್ಲವನ್ನೂ ಕೂಡ ಪ್ರತಿಪಕ್ಷಗಳಾದಿಯಾಗಿ ತಾವು ನೋಡ್ತಾ ಇರುವಂತಹ ಸ್ಕ್ರೀನ್ನಲ್ಲಿ ಏನು ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ ಆ ಎಲ್ಲ ಜಾತಿಯವರು, ಆ ಎಲ್ಲ ಸಮುದಾಯದವರು, ಅದರ ಮುಖಂಡರುಗಳು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು ನೇರವಾಗಿ ರಾಜ್ಯ ಸರ್ಕಾರಕ್ಕೆ. ಇದು ಸರಿಯಲ್ಲ, ನೀವು ಮಾಡ್ತಾ ಇರುವಂಥದ್ದೇ ಮೊದಲಿಗೆ ತಪ್ಪು. ಅದರ ಜೊತೆಗೆ ಇಷ್ಟೊಂದು ಅವೈಜ್ಞಾನಿಕವಾಗಿ ಜಾತಿ ಗಣತಿ ಸಮೀಕ್ಷೆಯನ್ನು ಮಾಡ್ತಾ ಇರುವಂಥದ್ದು ಇನ್ನೂ ಬಹುದೊಡ್ಡ ತಪ್ಪು. ಕೇವಲ 15 ದಿನದಲ್ಲಿ ಸಾಧ್ಯವಿಲ್ಲ. ನೀವು ಏನೇ ಮ್ಯಾನ್ ಪವರ್ ಇಟ್ಕೊಂಡು ಶಿಕ್ಷಕರನ್ನು ನೇಮಕ ಮಾಡಿ ಮನೆಗಳಿಗೆ ಚೀಟಿ ಅಂಟಿಸೋದಿರಬಹುದು, ಮತ್ತು ಮುಂಚೆಯೇ ಹೋಗಿ ಆಶಾ ಕಾರ್ಯಕರ್ತೆಯರು ಆ ಮನೆಗಳಿಗೆ ಯಾವ ರೀತಿಯಾದಂಥ 62 ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನುವಂಥ ಒಂದು ಶೀಟ್ ಏನಿದೆ, ಅಂದರೆ ಅದರ ಮಾಹಿತಿಯನ್ನು ಕೊಟ್ಟು ಬಂದು ಅದಕ್ಕೆ ತಯಾರಾಗಿರಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಹೀಗಾಗಿ ನೀವು ಏನೇ ಮಾಡಿದ್ರೂ 15 ದಿನಗಳಲ್ಲಿ ಇಂಥ ಒಂದು ಅವೈಜ್ಞಾನಿಕ ಜಾತಿ ಗಣತಿ ಸಮೀಕ್ಷೆ, ಅದಕ್ಕೆ ತಾವು ಕೊಡ್ತಾ ಇರುವಂತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಥರವಲ್ಲ. ಇದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ಇನ್ನೊಂದು ಧರ್ಮದವರನ್ನು ಓಲೈಕೆ ಮಾಡೋದಕ್ಕೆ ಹೋಗಿ ಹಿಂದೂ ಧರ್ಮದವರನ್ನು ಕಡೆಗಣಿಸ್ತಾ ಇದ್ದಾರೆ. ಇಲ್ಲಿ ನಂಬರ್ಸ್ ಕಮ್ಮಿ ಆಗಿಬಿಡುತ್ತೆ, ಇಲ್ಲಿ ಪ್ರಬಲವಾಗಿ ಇರುವಂಥ ಸಮುದಾಯದವರು ಜಾತಿಯವರ ಸಂಖ್ಯೆ ಕಮ್ಮಿ ತೋರಿಸಲಾಗುತ್ತೆ. ಯಾಕೆಂತ ಹೇಳಿದ್ರೆ ಇವರನ್ನು ಅವರೊಟ್ಟಿಗೆ ಸೇರಿಸಿದಾಗ
ಆ್ಯಕ್ಚುಲಿ ಏನಿದೆ ಈ ಹಿಂದೂ ಧರ್ಮದ ಜಾತಿ ಮತ್ತು ಉಪಜಾತಿಗಳ ಸಂಖ್ಯೆ ಅಂದರೆ ಜನಸಂಖ್ಯೆ ಏನಿದೆ ಆ ಸಮುದಾಯವಾರು ಅದೆಲ್ಲವೂ ಕಮ್ಮಿ ಆಗ್ತಾ ಹೋಗಿಬಿಡುತ್ತೆ. ಹೀಗಾಗಿ ಈ ಹಿಂದೆ ಉಗ್ರಪ್ಪ ವರದಿಯನ್ನು ತಾವು ಅವೈಜ್ಞಾನಿಕ ಅಂದ್ರಿ, ಹಾಗಾದರೆ ತಾವು ಮಾಡ್ತಾ ಇರೋದೇನು ಅನ್ನುವಂಥ ರೀತಿಯಲ್ಲಿ ನೇರವಾದಂಥ ಪ್ರಶ್ನೆಗಳು ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಬರ್ತಾ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದಂಥ ನವೀನ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಫಸ್ಟ್ ರಿಯಾಕ್ಷನ್ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಎನ್ನುವಂಥ ಹೆಸರನ್ನು ಕೊಟ್ಟು ಇದೀಗ ಈ ಥರದ ಇನ್ನೊಂದು ಧರ್ಮವನ್ನು ಓಲೈಸುವಂತಹ ಕೆಲಸದಲ್ಲಿ ಹಿಂದೂ ಧರ್ಮದ ಜಾತಿ ಉಪಜಾತಿಗಳನ್ನು ಸೇರಿಸಿದ್ದಾರಲ್ಲ, ತಾವೇನು ಹೇಳ್ತೀರಾ ಸರ್? ಇದು ಖಂಡನೀಯ. ಯಾಕೆಂದ್ರೆ ಈ ಸರ್ಕಾರದಲ್ಲಿ ಈ ಏನಿದೆ ಇದು ಶೈಕ್ಷಣಿಕ ಸಮೀಕ್ಷೆ ಏನ್ ಮಾಡ್ತಾ ಇದ್ದಾರೆ, ಈ ಸಮೀಕ್ಷೆನೇ ಅವೈಜ್ಞಾನಿಕವಾಗಿದೆ. ಯಾಕೆಂದ್ರೆ ಇದರಲ್ಲಿ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಇಲ್ಲದೆ ಇರೋಂಥ ಸಮೀಕ್ಷೆ ಮಾಡಿದಾಗ ಏನಾಗುತ್ತೆ, ಯಾವುದೇ ರೀತಿಯಾದಂಥ ಯಾವುದೇ ಧರ್ಮಕ್ಕೂ ನ್ಯಾಯ ಸಿಗೋದಿಲ್ಲ. ಅನೇಕ ಈಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ವೀರಶೈವ ಕ್ರಿಶ್ಚಿಯನ್ ಈ ತರದೆಲ್ಲ ಎಲ್ಲೂ ಇಲ್ಲ, ಯಾರು ಕೇಳ್ಪಟ್ಟು ಇಲ್ಲ. ಇದನ್ನೆಲ್ಲ ಸೇರಿಸಿದ್ದಾರೆ ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡು ಸೇರಿಸಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದು ನಾವೆಲ್ಲ ನಮ್ಮ ಹಿರಿಯರು, ನಮ್ಮ ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂಥ ಶಾಮನೂರು ಶಿವಶಂಕರಪ್ಪನವರು, ಹಿರಿಯ ಉಪಾಧ್ಯಕ್ಷರಾದಂಥ ಈಶ್ವರ್ ಖಂಡ್ರೆ ಅವರು, ಮತ್ತೆ ನಮ್ಮ ಶಂಕರ್ ಬಿದ್ರಿ ಸರ್ ಅವರೆಲ್ಲ ಮಾತಾಡಿದ್ದಾರೆ ಇದ್ರ ಬಗ್ಗೆ. ನಾವು 19ನೇ ತಾರೀಕು ಏಕತಾ ಸಮಾವೇಶ ಮಾಡ್ತಾ ಇದ್ದೇವೆ. ಏಕತಾ ಸಮಾವೇಶದಲ್ಲೂ ಇದ್ರ ಬಗ್ಗೆ ಏನ್ ಮಾಡಬೇಕು ಅಂತ ತೀರ್ಮಾನ ತಗೊಳ್ತೇವೆ. ಯಾಕೆ ಸರ್ ನಿಮ್ಮ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಇಷ್ಟೊಂದು ಗೊಂದಲ ಇದೆಯಲ್ಲ ಸರ್? ಅಂದ್ರೆ ಶ್ರೀಗಳೆಲ್ಲರೂ ಸೇರಿ ಸಮಾವೇಶವನ್ನ ಮಾಡಿ ಈ ರೀತಿಯಾಗಿ ಸಂದೇಶವನ್ನು ಕೊಡಬೇಕಾ, ಏನ್ ಆಕ್ಚುಲ್ ಆಗಿ ಏನಾಗ್ತಾ ಇದೆ ಅಂತ? ನೋಡಿ, ಇದು ಇವತ್ತಿಂದ ಅಲ್ಲ, ಇದು ಹೊಡೆದಾಳೋ ನೀತಿ ಮಾಡುವಂಥದ್ದು ಎಲ್ಲಾರು ಮಾಡಿ ಹಳೆ ಕಾಲದಿಂದ ಬಂದಿರೋದು. ಇದು ಏನಿದೆ, ವೀರಶೈವನು ಇತ್ತು, ಲಿಂಗಾಯತನೂ ಇತ್ತು, ಎಲ್ಲ ಚೆನ್ನಾಗೇ ಇದ್ರು. ಇದು ಇತಿಹಾಸ ಇರ್ತಕ್ಕಂಥದ್ದು, 12ನೇ ಶತಮಾನದಿಂದ ಬಂದಿರತಕ್ಕಂಥ ಒಂದು ಕಮ್ಯುನಿಟಿ. ಇದರಲ್ಲಿ ಈಗ ಎಲ್ಲಾರು ಖುಷಿಯಾಗಿರ್ತಕ್ಕಂಥ ಇದರಲ್ಲಿ ಈ ಯಾರು ಇದನ್ನ ಧರ್ಮ ಹೊಡಿಬೇಕು ಅನ್ನೋರು ಒಂದು ಮೆಸೇಜ್ ಕೊಟ್ರು, ವೀರಶೈವನೋ ಲಿಂಗಾಯತನೋ ಅಂತ. ಅಲ್ಲಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಅಲ್ಲಿವರೆಗೂ ಎಲ್ಲಾರು ವೀರಶೈವರು ಲಿಂಗಾಯತರು ಎಲ್ಲ ಒಂದೇ ಅನ್ನೋ ಭಾವನೆಯಿಂದ ಯಾವುದು ಅದು ಆ ವಿಷಯನೇ ಇರ್ಲಿಲ್ಲ. ನೀವು ನೋಡಿದ್ರೆ ಒಂದು 10 ವರ್ಷದ ಹಿಂದೆಗಡೆ, 12 ವರ್ಷದ ಹಿಂದೆಗಡೆ ಯಾವ್ದು ಈ ವೀರಶೈವರು ಒಂದೇ, ಲಿಂಗಾಯತರು ಒಂದೇ ಅಂತಿದ್ರು. ಈಗ ಯಾರು ಅದನ್ನ ಹೊಡಿಬೇಕು ಅಂತ ತೀರ್ಮಾನ ಮಾಡಿದಾಗ ಏನಾಗುತ್ತೆ, ಅವರು ವ್ಯವಸ್ಥಿತವಾಗಿ ತಂತ್ರಗಾರಿಕೆ ಮಾಡ್ತಾರೆ. ನಿಮ್ಮ ಸಮುದಾಯದವರು ಒಗ್ಗಟ್ಟು ಹೇಗಿದೆ ಅನ್ನುವಂಥದ್ದೇ ಪ್ರಶ್ನೆ ಅಲ್ವಾ ಸರ್? ಈಗ ಒಗ್ಗಟ್ಟು ಯಾವ ಸಮುದಾಯ, ಎಲ್ಲಾ ಸಮುದಾಯದಲ್ಲೂ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದನ್ನ ನಾವು ಸರಿ ಮಾಡ್ತಕ್ಕಂಥ ಕೆಲಸ ಏಕತಾ ಸಮಾವೇಶದಲ್ಲಿ ಮಾಡ್ತಾ ಇದ್ದೇವೆ. ಆಗುತ್ತೆ. ಈಗ ಏನಾಗುತ್ತೆ, ಎಲ್ಲ ಒಂದೇ ತರ ಇರಲ್ಲ. ಜನಗಳಿಗೆ ಗೊಂದಲ ಮೂಡಿಸಿದಾಗ ಅದು ಗೊಂದಲ ಆಗುತ್ತೆ. ಕೆಲವು ವಿಷಯಗಳಲ್ಲಿ ಗೊಂದಲ ಇದ್ದಾಗ ಏನಾಗುತ್ತೆ, ಅದನ್ನ ಸರಿ ಮಾಡ್ಬೇಕಾದಂತ ಕೆಲಸ ನಮ್ಮ ಪ್ರಾಥಮಿಕ ಸಂಸ್ಥೆ ಆಗಿರ್ತಕ್ಕಂಥ ವೀರಶೈವ ಮಹಾಸಭಾ, ನಮ್ಮ ನಾಯಕರಾದಂತ ಶಾಮನೂರು ಶಿವಶಂಕರಪ್ಪನವರು, ದಿಂಗಾಲೇಶ್ವರ ಶ್ರೀಗಳು, ಮತ್ತೆ ಈಶ್ವರ್ ಖಂಡ್ರೆಜಿ ಅವರು ಎಲ್ಲರೂ ಸೇರಿ ಏಕತಾ ಸಮಾವೇಶದಲ್ಲಿ ಅದ್ರ ಬಗ್ಗೆ ಏನಿದೆ ತೀರ್ಮಾನ ತಗೊಳ್ತಾರೆ. ಸರ್, ನಿಮ್ಮ ಸಮುದಾಯವರ ಆಗ್ರಹ ಏನಿದೆ ಸರ್ಕಾರಕ್ಕೆ, ಮತ್ತು ಏನಾದ್ರು ಹೋರಾಟಕ್ಕೆ ಏನಾದ್ರು ಮುಂದಾಗ್ತಾ ಇದ್ದೀರಾ, ಹೇಗೆ ಸರ್? ಇದು ಹೋರಾಟ ಏನಿಲ್ಲ. ಇದೇನಾಗುತ್ತೆ ಅಂದ್ರೆ, ಇದು ಹೋರಾಟ ಮಾಡ್ತಕ್ಕಂಥದ್ದೇನಿಲ್ಲ. ನಮ್ಮ ಫ್ಯಾಮಿಲಿ ಮ್ಯಾಟ್ರಲ್ಲಿ ಏನಾಗ್ತದೆ, ನಾವು ತಿಳಿ ಹೇಳ್ಬೇಕಾಗ್ತದೆ. ಇವತ್ತು ಅನೇಕ ಬೇರೆ ಬೇರೆ ಸಮಸ್ಯೆಗಳಿದೆ. ಈಗ ವೀರಶೈವ ಲಿಂಗಾಯತ ಅನ್ನೋದು ಯಾರೋ ಗೊಂದಲ ಮೂಡಿಸಿರ್ತಕ್ಕಂಥದ್ದು. ಬಟ್ ಏನಾಗುತ್ತೆ, ಈಗ ಬೇರೆ ಬೇರೆ ಸಮಸ್ಯೆಗಳಿದೆ. ನಾವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮುಂದೆ ಬರ್ಬೇಕಾದಂತ ಒಂದು ಕಮ್ಯುನಿಟಿ. ಆಮೇಲೆ ಇದು ನಮ್ಮ ವೀರಶೈವ ಲಿಂಗಾಯತನ ನೀವು ನೋಡಿದಾಗ ಎಲ್ಲಾ ಧರ್ಮಗಳ ಜೊತೆ ಬೆರೆತು ಎಲ್ಲಾ ಧರ್ಮಗಳಿಗೆ ಅನುಕೂಲ ಮಾಡಿ, ಯಾವುದೇ ರೀತಿಯಾದಂತ ಶೈಕ್ಷಣಿಕ ಮತ್ತೆ ಅನ್ನದಾಸೋಹ ಇರ್ಬೋದು, ಪ್ರತಿ ಸಮಾಜ ಪ್ರತಿ ಧರ್ಮಕ್ಕೂ ಮಾಡಿದೆ. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ನಮ್ಮ ನಾಯಕತ್ವ ಚೆನ್ನಾಗಿದೆ, ಸದೃಢವಾಗಿದೆ. ನಾವು ಒಳ್ಳೆ ತೀರ್ಮಾನ ತಗೊಂಡು ಈ ಗೊಂದಲ ಏನಿದೆ ಅದಕ್ಕೆ ತೆರೆ ಎಳಿತೇವೆ. ನವೀನ್ ಅವರೇ, ಈಗ ನಿಮ್ಮ ಸಮುದಾಯವನ್ನು ಸೇರಿದಂತೆ ಬೇಕಾದಷ್ಟು ಬೇರೆ ಸಮುದಾಯದವರ ಪ್ರಬಲವಾದಂಥ ವಿರೋಧ ಇದೆ, ಅವರುಗಳನ್ನು ಕೂಡ ಸೇರಿಸಿರುವಂಥ ಕಾರಣಕ್ಕೆ. ಹೀಗಾಗಿ ಏನಾದರೂ ಎಲ್ಲ ಸಮುದಾಯದ ಒತ್ತಡಕ್ಕೆ ಏನಾದ್ರು ಮಣಿಯುತ್ತಾ ರಾಜ್ಯ ಸರ್ಕಾರ ಅಂತ? ಇದು ಒತ್ತಡ ಅನ್ನೋದಕ್ಕಿಂತ ಮಾಡಿರೋದೇ ತಪ್ಪಿದೆ. ತಪ್ಪು ತಿದ್ಕೊಂಡು ಅವರು ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡೋದಷ್ಟೇನೆ, ಮಾಡಿರ್ತಕ್ಕಂಥ ತಪ್ಪನ್ನ ತಿದ್ಕೊಂಡು ಸರಿಪಡಿಸುವಂತ ಕೆಲಸ ಸರ್ಕಾರ ಮಾಡಬೇಕು. ಎಸ್ ಧನ್ಯವಾದಗಳು ನವೀನ್ ಅವರೇ, ಅಶ್ವವೇಗ ವಾಹಿನಿ ಜೊತೆ ಮಾತನಾಡಿದ್ದಕ್ಕಾಗಿ.